ನಾನು ದೀಪಾವಳಿ ಹಬ್ಬಕ್ಕೆ ರೆಡಿ. ಚೆನ್ನಾಗಿ ಕಾಣ್ತಿದ್ದೀನಲ್ಲ ಕ್ಯೂಟಾಗಿ. ಸರಿ ನಾನು ಬರಲಾ? ಹಾಂ ರೆಡಿ ಆದ. ನಾನು ದೇವ್ರಿಗೆಲ್ಲ ಹೂವು ಹಾಕ್ಬಿಡ್ತೀನಿ. ನೀನು ಹೋಗಿ ಬಾಗಿಲಿಗೆಲ್ಲ ಒಂದು ಕಡೆಯಿಂದ ಹೂವು ಹಾಕೊಂಡ್ಬಂದ್ಬಿಡು. ಏನು ಹೂವಾ ನಾನು ಹಾಕ್ಬೇಕಾ? ಎಕ್ಸ್ಕ್ಯೂಸ್ ಮೀ, ನಾನು ಗಂಟೆ ತೊಗೊಂಡು ರೆಡಿಯಾಗಿದ್ದು ನಿನ್ನ ಜೊತೆ ಹೂವು ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಅಡುಗೆ ಮಾಡೋಕ್ಕಲ್ಲ. ನಾನು ಹೋಗಿ ದೀಪದ ಜೊತೆ ಈ ಥರ ಎಲ್ಲ ಫೋಟೋಶೂಟ್ ಮಾಡಿಸ್ಕೋಬೇಕು. ಅರ್ಥ ಆಯ್ತಾ? ಟೈಮ್ ಆಯ್ತು ನನಗಲ್ಲಿ 2 days. ಅಮ್ಮ ನಾನು ರೆಡಿ ಆದ. ಬಾ ದೇವ್ರ ಮನೆಗೆ ಹೂವು ಹಾಕೋಣ. ಹೂವು ಹಾಕ್ಬೇಕಾ? ಅಮ್ಮ ನಾನು ಫೋಟೋಶೂಟ್ ಮಾಡಿಸ್ಕೊಳಕ್ಕೆ ಹೋಗೋಣ ಅಂದ್ಕೊಂಡೆ ದೀಪದ ಜೊತೆ. ಹಿಂಗೆ ಏನೋ ಫೋಟೋ ತಗೋಬೇಕಾ? ಇಲ್ಲಿನ್ನ ಪೂಜೆ ಮಾಡಿಲ್ಲ, 6 ಗಂಟೆ ಆಯಿತು, ದೀಪ ಅಂಟಿಸಿಲ್ಲ. ಫೋಟೋ ಅಂತೆ ಫೋಟೋ. ಓಯ್ ಬಾಯಿ ಮುಚ್ಕೊಂಡು ದೀಪ ಅಂಟಿಸು. ಅಮ್ಮ ಈ ಪಲ್ಯ ರೆಡಿ ಆಯಿತು, ನೋಡ್ಬಾ ಕರೆಕ್ಟಾಗೈತಾ? ಅಯ್ಯೋ ಏನು ಹಬ್ಬನೋ ಏನೋ, ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೇ ಇಲ್ಲ. ಕಾಯಿ ತುರಿ ಹಾಕ್ದಾ? ಕಾಯಿ ತುರಿನೂ ಹಾಕ್ದೆ. ಕೊತ್ತಂಬರಿ ಹಾಕ್ದಾ? ಹಾಂ ಕೊತ್ತಂಬರಿ ಹಾಕ್ದೆ. ಯಾರು ನನ್ನ ಮಗಳ? ಅಯ್ಯೋ 5 ಪೈಸಕ್ಕೆ ಲಾಯಕ್ಕಿಲ್ಲ. ಬರೀ ಫೋನು 24 ಗಂಟೆ ಫೋನ್ ಹಿಡ್ಕೊಂಡಂಗೆ ಇರ್ತಾಳೆ. ಅಡುಗೆ ಕೆಲಸ ಆಯಿತು, ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟಿದ್ದಾಯಿತು. ಒಂದು 5 ನಿಮಿಷ ಯಾರ್ಯಾರು ವಿಶಸ್ ಕಳಿಸೋರೆ ಅಂತ ನೋಡೋಣ. ಬಿಂದು ತಗೋಯ್ತು 2 ಈರುಳ್ಳಿ ಕಟ್ ಮಾಡಿಕೊಡು. ಹಾಳಾದ ಫೋನ್ ಅಂತಾನೆ ಸಾಯ್ತಾಳೆ. ಫೋನೆಲ್ಲ ಇರ್ತಾಳೆ, ಇಷ್ಟೆಲ್ಲ ಕೆಲಸ ಮಾಡ್ತಾಳಮ್ಮ. ಹೆಲ್ಪ್ ಮಾಡೋಣ ಎಲ್ಲ ಇಲ್ಲ. ಅಲ್ಲಿ ಪಟಾಕಿ ಹಚ್ತೀಯಲ್ಲ, ಅವಾಗ ತಗೊಂಡೋಗಿ ಹಾಳಾದ ಫೋನ್ ತೊಗೊಂಡೋಗಿ ಹಚ್ಬಿಡು ಜೊತೆಯಲ್ಲಿ. ಬೇಕಾಗೇ ಇಲ್ಲ ದರಿದ್ರ ಫೋನು.